ಈಗ ಇಲ್ಲಿನ ಮುಖ್ಯಸ್ಥರಾದಂಥ ಕಮಂಡಲ ಸ್ವಾಮಿಗಳೇ ಅಂತ ಹೆಸರುವಾಸಿಯಾದಂಥ ವಾಸುದೇವ್ ಅವ್ರನ್ನ ನಾವು ಮಾತಾಡಿಸ್ತೀವಿ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತನೇ ಶರಣಮಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಹಳದ ನದಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಹರಿಹರ ಸುತನ್ ಆನಂದ ಚಿತ್ತನ್ ಅಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತಿನ ದಿವಸ ದೊಡ್ಡಬಳ್ಳಾಪುರ ನಗರದ ರಂಗಪ್ಪ ಸರ್ಕಲ್ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಶ್ರೀರಾಮ ಆಲಿಂಗನ ದೇವಾಲಯ ಹಾಗೂ ಶ್ರೀರಾಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಆಂಜನೇಯ ದೇವಾಲಯದ ಆವರಣದಲ್ಲಿ ಕಳೆದ 20 ವರ್ಷಗಳಿಂದಲೂ ನಮ್ಮ ಗುರುಸ್ವಾಮಿಗಳಾದ ಕಮಂಡಲ ಗುರುಗಳು ಅಂತ ಇಲ್ಲಿ ಹೇಳ್ತಾರೆ. ವಾಸು ಗುರುಗಳು ಅವ್ರ ಹೆಸರು. ಕಮಂಡಲ ಗುರುಗಳ ನೇತೃತ್ವದಲ್ಲಿ ಹಾಗೂ ಶ್ರೀಹರಿ ಗುರುಗಳ ನೇತೃತ್ವದಲ್ಲಿ ಹಾಗೂ ಇನ್ನು ಇತರೆ ಎಲ್ಲ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀ ಸ್ವಾಮಿ ಅಯ್ಯಪ್ಪನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ 20 ವರ್ಷಗಳಿಂದಲೂ ಶಾಸ್ತ್ರಾಪ್ರೀತಿ ಅನ್ನದಾನ, ಗಣಹೋಮ, ಓಂಕಾರ ಸುಪ್ರಭಾತಗಳೊಂದಿಗೆ ಕಾರ್ಯಕ್ರಮ ಕೊನೆಯ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಅದಾದ ನಂತರ ಇರುಮುಡಿ ಕಾರ್ಯಕ್ರಮ ನಡೆಸಿ ಸನ್ನಿಧಾನದಲ್ಲಿ ಸ್ವಾಮಿಗೆ ತುಪ್ಪದ ಅಭಿಷೇಕವನ್ನು ಮಾಡುವುದು ಪ್ರತೀತಿ. ಅದನ್ನು ನಮ್ಮ ಗುರುಗಳು ಎಲ್ಲ ಶಿಷ್ಯರಿಗೂ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ನಮ್ಮ ಗುರುಗಳು ಒಂದೆರಡು ಮಾತಾಡ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣು. ಆಚಾರ ವಿಚಾರಗಳಂತ ಅಂದಾಗ ಸ್ವಾಮಿಗೆ ಶ್ರದ್ಧೆ ನಿಷ್ಠೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತುಪ್ಪ ಪೂರ್ಣತ್ವ. ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ್ಮವನ್ನು ತುಪ್ಪದೋಪಾದಿಯಲ್ಲಿ ನಾರಿಕೇಳ ಅಂದರೆ ತೆಂಗಿನಕಾಯಲ್ಲಿ ಬಂಧನವನ್ನು ಮಾಡಿ ಮುಡಿಯನ್ನು ಹೊತ್ತು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಒಬ್ಬ ಮನುಷ್ಯ ಸೈಕಾಲಜಿ ಅಂದರೆ ವಿಜ್ಞಾನದ ಆಧಾರದಲ್ಲಿ ಹೇಳಬೇಕು ಅಂದರೆ ಒಬ್ಬ ಮನುಷ್ಯ 21 ದಿವಸ ಒಂದು ಮಗು ಬದಲಾಗಬೇಕಾದ್ರೆ ಮಾನಸಿಕವಾಗಿ 21 ದಿವಸ ಬೇಕು. ಅದಕ್ಕೋಸ್ಕರವಾಗಿ 21 ದಿನಗಳ ನಂತರ ಅಂದರೆ 31 ದಿನಗಳ ಕಾಲ ನಮ್ಮಲ್ಲಿ ವ್ರತಾಚರಣೆಯನ್ನು ಮಾಡಲೇಬೇಕು. ಇಲ್ಲದೆ ಹೋದರೆ ಇಲ್ಲಿ ಮುಡಿ ಮಾಡೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಮಾನಸಿಕವಾಗಿ ಅವನು ರೆಡಿಯಾಗಿ ಭಗವಂತನೆಡೆಗೆ ಇನ್ನು 10 ದಿವಸ ಅಷ್ಟೇ ಅವನು ಮಾಡ್ತಕ್ಕಂಥ ಕಾರ್ಯ. ಅದಕ್ಕೋಸ್ಕರವಾಗಿ ಬೇರೆ ಏನೂ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಬದಲಾದರೆ ಮಾತ್ರ ಮಾಲೆ ಹಾಕಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಇಲ್ಲದೆ ಹೋದರೆ ಏನೋ ಬಂದೆ ಹೋದೆ ಅನ್ನೋ ರೀತಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಸ್ವಾಮಿ 1 ದಿವಸಕ್ಕೆ 2 ದಿವಸಕ್ಕೆ ಹೋಗ್ತಾರೆ ಅಂದರೆ ಅವ್ರು ಹೋಗಿ ಬಂದವರು ಯಾರು ಬದಲಾಗವ್ರೆ ಅನ್ನೋದು ಇತಿಹಾಸ ಇರೋಲ್ಲ. ಇದು ಸತ್ಯ. ಇತಿಹಾಸ ಸೃಷ್ಟಿ ಮಾಡಬೇಕು ಅಂದರೆ ಈತ ಇಲ್ಲಿಗೆ ಬಂದದ್ದು 2007-8ನೇ ಇಸವಿಗೆ. ಅದಕ್ಕಿಂತಲೂ ಮುಂಚಿತವಾಗಿ ನಾವು ಇಲ್ಲಿ ಪ್ರಾರಂಭ ಮಾಡಿಕೊಂಡಿದ್ವಿ. ಡಬ್ಬಾಗೂಡು ಸ್ವಾಮಿಗಳು ಅಂತ ಇದ್ದರು. ಅವರ ನಂತರ ಮಂಜು ಸ್ವಾಮಿ ಅಂದರೆ ಸಂತೆ ಮಂಜು ಅಂತ ಕರಿತೀವಿ. ನಾವು ಇಲ್ಲಿ ಚಿಕ್ಕ ಮಂಡಳಿ. ಯಾಕಪ್ಪ ಅಂತಂದರೆ ಒಂದು ಸಾರಿ ನಾವು 2008ರಲ್ಲಿ ಮಾಲೆ ಹಾಕಿದಾಗ ಈ ದೇವಸ್ಥಾನವೂ ಇಲ್ಲ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನವೂ ಇಲ್ಲ. 9ನೇ ಇಸವಿ ಯಾತ್ರೆ ಮಾಡುವಾಗೆ ಏನು ಮಾಡೋದು ಅಂದಾಗ 8ರಿಂದ 16 ಜನ ಸ್ವಾಮಿಗಳಾಗ್ಬಿಟ್ರು. ಆ ಸ್ವಾಮಿಗಳಿಗೆ ಹೆಂಗಪ್ಪ ಎಲ್ಲಿ ನೋಡೋದು ಅಂದರೆ ನಮ್ಮನೆಗೆ ಕರ್ಕೊಂಡು ಹೋಗಿರಿಸ್ಕೋತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಆಚಾರ ವಿಚಾರಗಳನ್ನು ತಿಳಿಸಿ ಬೆಳಿಗ್ಗೆ ಸಂಜೆ ಪೂಜೆ ಭಜನೆಗಳನ್ನು ಮಾಡಿ ಕರ್ಕೊಂಡು ಬರೋ ಹೊತ್ತಿಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ 16 ಜನ. ಅವ್ರ ಮನೆ ಚಿಕ್ಕದಾಗಿತ್ತು. ಆ ಮನೆಯಲ್ಲೇ 16 ಜನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಕರ್ಕೊಂಡು ಬಂದರು. ಆಗ ಹೆಸರಾಗಿದ್ದು ಸಂತೆ ಮಂಜುನಾಥರಿಂದ ಚಿಕ್ಕ ಮಂಡಳಿ ಗುರುಸ್ವಾಮಿಗಳು ಅಂತ. ಈಗ 17ನೇ ಯಾತ್ರೆ ಅವ್ರದ್ದು. ಮುಂದಿನ ವರ್ಷ 18ನೇ ಯಾತ್ರೆ ವಿಶೇಷವಾಗಿರ್ತೈತೆ. ಅಯ್ಯಪ್ಪನಿಗೆ ಸರಿ ಸಮಾನವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಗಳಿರ್ತವೆ. ಇನ್ನು ಎಲ್ಲ ಸ್ವಾಮಿಗಳು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಅವ್ರ ಸಹಕಾರ ಚೆನ್ನಾಗಿದೆ. ಯಾಕೆ ಅಂತಂದರೆ ಕನ್ಯಗುರು ಅಂತ ಕರಿತೀವಿ ಸ್ವಾಮಿನ. ಭಾಸ್ಕರ ಸ್ವಾಮಿ, ಭಾಸ್ಕರ ಗೋತ್ರದವರು. ಆ ಭಾಸ್ಕರ ಸ್ವಾಮಿ ಅನ್ನೋದಕ್ಕೆ ಏನು ಸೂರ್ಯನ ಒಂದು ಪ್ರಕಾಶಮಾನ ಇರ್ತದೆ, ಅದೇ ರೀತಿ ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು, ಭಜನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಎಲ್ಲ ಕಾರ್ಯಗಳಲ್ಲೂ ಜವಾಬ್ದಾರಿಯಿಂದ ಮಾಡ್ಕೊಂಡು ಬರ್ತಾ ಇದೆ ಭಾಸ್ಕರ ಸ್ವಾಮಿ.
ಈಗ 14ನೇ ಯಾತ್ರೆ ಆದರೂ ಈಗ ನಾನು ಕನ್ನಿಸ್ವಾಮಿ, ಈಗ ನಾನು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಅರ್ಥದಲ್ಲೇ ಹೋಗ್ತಾ ಇದ್ದಾರೆ. ಹಾಗೆ ಓಂ ಶಕ್ತಿ ಇಲ್ಲಿನ ಒಂದು ಗುರುಸ್ವಾಮಿ ಅಂತಂದರೆ ಚಿಕ್ಕಮಂಡ್ಲಿ ಸ್ವಾಮಿಗಳೇ ಅವರಿಗೆ ಯಾವುದೋ ಒಂದು ರೀತಿ ಪ್ರೇರೇಪಣೆಯಿಂದ ವಿಚಾರವನ್ನು ಮಾಡಿದಾಗ ಆಯಿತು ಬರ್ತೀನಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬಂದವರು ಏನೋ ನೋಡೋಣ ಅಂತ ಬಂದು ಇಲ್ಲಿ ಪರ್ಮನೆಂಟ್ ಆಗಿ ಅಯ್ಯಪ್ಪನಿಗೆ ಭಕ್ತರೇ ಆಗೋಗ್ಬಿಟ್ಟವ್ರೆ. ಈಗ ಒಂದು ವಿಗ್ರಹನೂ ಮನೆಗೆ ಇಟ್ಕೊಂಡಿದ್ದಾರೆ. ಹಾಗೆ ರಮಣ ಸ್ವಾಮಿ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಜೊತೆಯಲ್ಲಿ ಯಾತ್ರೆ ಮಾಡದೇ ಇದ್ರು ಇಲ್ಲಿನ ಶಿಸ್ತಿಗೆ ನಾನು ಭಂಗ ತರೋದಿಲ್ಲ, ಇಲ್ಲಿನ ಆವರಣ ಏನು ಕ್ಲೀನ್ ಮಾಡಬೇಕು ಈ ಸಾರಿ ಅದರ ಜವಾಬ್ದಾರಿ ನಾನು ತಗೋತೀನಿ ಅಂತ ಹೇಳಿ ಆ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿನ ಕಲ್ಲು ಹಾಕೋದಾಗಿರ್ಬೋದು, ಸಿಮೆಂಟ್ ಮಾಡೋದಾಗಿರ್ಬೋದು ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಹೋದ ಸಾರಿ ನಮಗೆ ಏನು ಸೋರ್ತಾ ಇತ್ತು ಆ ಸೋರೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಮೇಲ್ಗಡೆ ಏನದು ಡಾಮ್ ಪ್ರೂಫ್ ಹಾಕಬೇಕು, ಏನೋ ಒಂದು 10 ಲೀಟ್ರ್ ಆಗ್ತದೆ ಬಿಡ್ರಿ ಅಂತ 120 ಲೀಟ್ರ್ ಹಾಕಿದ್ರು. ಇಲ್ಲೇ ಅವರೇ ದತ್ತಗುರುಗಳು ಅಂತ ಅವರ ಹೆಸರು ರವಿ ಸ್ವಾಮಿಗಳು, ಗುಂಡಪ್ಪನವರ ಸರೋಜಮ್ಮನವರ ಸುಪುತ್ರ. ಇವರು ಸಹ ಇಲ್ಲಿನ ಒಂದು ಪಿಲ್ಲರ್ಗಳಿದ್ದಂಗೆ ಇನ್ನೂ ಹೆಚ್ಚಿನ ಸ್ವಾಮಿಗಳಿದ್ದಾರೆ. ಹಾಗೆ ಸುರೇಶ್ ಸ್ವಾಮಿಗಳು ಅಂತಂದ್ರೆ ನಮ್ಮ ಜಯಣ್ಣನವರ ಅಳಿಯಂದ್ರು, ಜಯಮ್ಮನವರಲ್ಲಿ ಸಾರಿ ಅವರು ಸಹ ಇಲ್ಲಿಗೆ ಯಾವ ರೀತಿ ಇರಬೇಕು, ಸ್ವಾಮಿಗಳಿಗೆ ಏನು ಸಹಕಾರ ಕೊಡಬೇಕು ಅಂತ ಹೇಳಿ ಇನ್ನು ಹಲವಾರು ಸ್ವಾಮಿಗಳಿದ್ದಾರೆ. ಹಾಗೆ ನೀರಿನ ಒಂದು ವ್ಯವಸ್ಥೆ ಇರ್ಬೋದು, ಇಲ್ಲಿನ ಒಂದು ಆವರಣಕ್ಕೆ ಅದನ್ನು ಚಂದ್ರಣ್ಣ ಸ್ವಾಮಿಗಳು ಬಹಳ ಶ್ರದ್ಧೆಯಿಂದ ಮಾಡಿಕೊಂಡಿದ್ದಾರೆ. ಪುರಸಭೆಯವರು ಸಹ ನಮಗೆ ಯಾರು ಒಬ್ಬರಿಂದ ಮಾಡೋಕ್ಕಾಗೋದಿಲ್ಲ ಈ ಕಾರ್ಯ, ಎಲ್ಲರ ಸಹಕಾರ. ಪುರಸಭೆಯವರು ವಾರಕ್ಕೆ 2 ಸಾರಿ ಏನು ಮಾಡ್ಕೊಂಡಿದ್ದೀರಾ, ಹೇಗಿದ್ದೀರಾ ಅಂತ ಹೇಳಿ KEB ಕರೆಂಟ್ನವರು ಸಹ ನಮಗೆ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ಆರಕ್ಷಕ ಠಾಣೆಯು ಕೂಡ ನಮಗೆ ಸಹಕಾರ ಕೊಟ್ಟವ್ರೆ. ಆರೋಗ್ಯ ಇಲಾಖೆ, ಇವರು ಆರೋಗ್ಯ ಇಲಾಖೆರೇನೆ, ಯಾಕೆ ಅಂತಂದರೆ ಆರೋಗ್ಯ ರಕ್ಷಾ ಸಮಿತಿ ನಿರ್ದೇಶಕರು ARS ಅಂತಾರೆ, ಆರೋಗ್ಯ ರಕ್ಷಾ ಸಮಿತಿ, ಅವರೂ ಸಹ ಇಲ್ಲಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ. ಹಾಗೆ ಯಾವ ಒಂದು ಪೂಜೆ ಹೇಗೆ ಮಾಡಿದ್ರೆ ಚಂದ ಬರ್ತದೆ ಅಂತ ಹೇಳಿ ಶ್ರೀಹರಿ ಗುರುಸ್ವಾಮಿಗಳು ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ 5 ಗಂಟೆಗೆ ಹೇಳಿದ್ರೆ 5 ಗಂಟೆಗೆ ಬರ್ತೀನಿ, 5:15 ಅಂದರೆ 5:15 ಆ ರೀತಿ ಒಳಗೆ ಅಭಿಷೇಕ ಇದ್ದಾಗ ಆ ಪೂಜೆ ಅಲಂಕಾರ ಯಾವ ರೀತಿ ಮಾಡಬೇಕು ಅಂದರೆ ಶ್ರೀಹರಿ ಗುರುಸ್ವಾಮಿಗಳು, ಯಾರು ಮಣಿಕಂಠರನ್ನು ಕೇಳೋರು ಹೇಳ್ತಾರೆ ಶ್ರೀಹರಿ ಗುರುಸ್ವಾಮಿಗಳು ಅಂತ. ಅಯ್ಯಪ್ಪ ಸ್ವಾಮಿ ಶರಣು. ಈ ಒಂದು ಮುದ್ರಣವನ್ನು ಮಾಡಬೇಕಾದ್ರೆ ಯಾವ ರೀತಿ ಈ ಅಯ್ಯಪ್ಪ ಸ್ವಾಮಿಯ ನಡ್ಕೊಂಡು ಬಂದ ರೀತಿಯನ್ನು ಹೇಳೋದಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಅಂದರೆ SGK ತೇಜು ಯೂಟ್ಯೂಬ್ ಚಾನಲ್ ಅಂತ ಹೇಳಿ, ಅವರಿಗೂ ಈ ಒಂದು ಅಯ್ಯಪ್ಪ ಸ್ವಾಮಿಯ ಅನುಗ್ರಹವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಗುರುಸ್ವಾಮಿಗಳಿಗೂ ಅವರ ಪುತ್ರಿಯಾಗಿರ್ತಕ್ಕಂಥ ತೇಜಸ್ವಿನಿಯವರಿಗೂ ಒಂದು ಶರಣನ್ನ ಹೇಳ್ತಾ ಇದ್ದೀವಿ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ.